ಮೈಸೂರಿನ ಸಮಸ್ತ ಜನರಿಗೆ ದಸರಾ ಹಬ್ಬದ ಶುಭಾಶಯಗಳು. ನಾವು ಶ್ರೀರಾಮ್ಪುರ ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ದಸರಾ ಬೊಂಬೆ ಇಟ್ಟಿದ್ದೀವಿ. ಅದನ್ನು ನೋಡೋದಕ್ಕಂತ ಪ್ರತಿದಿನ ನಮ್ಮ ಫ್ರೆಂಡ್ಸು ನೆಂಟರು ಎಲ್ಲರೂ ಬರ್ತಾರೆ. ಇದ್ರ ಪ್ರತೀತಿ ಏನಂದರೆ, ದಸರಾದಲ್ಲಿ ಬೊಂಬೆಗಳನ್ನಿಡೋದು ಒಬ್ಬರು ನೋಡಲಿ ಒಬ್ಬರು ಬರಲಿ ಆ ಥರ ಎಲ್ಲ ಏನೂ ಅಲ್ಲ. ಶಿವ, ಪಾರ್ವತಿ, ವಿಷ್ಣು, ಲಕ್ಷ್ಮಿ ಅವರೆಲ್ಲರೂ, ಶ್ರೀನಿವಾಸ, ಲಕ್ಷ್ಮಿ ಹಾಗೆ ದೇವತೆಗಳು ಭೂಲೋಕಕ್ಕೆ ಬಂದು ನನ್ನನ್ನು ಯಾವ ಥರ ಆರಾಧನೆ ಮಾಡ್ತಾಯಿದ್ದಾರೆ ಅನ್ನೋದು ಅವರಿಗೆ ಇಷ್ಟ ನೋಡೋದಕ್ಕೆ. ಅವ್ರವ್ರಿಗೆ ಆಗಿದ್ದು ಬೇರೆ ಬೇರೆ ಥರ ಸಿಹಿ ಪದಾರ್ಥಗಳು, ತಿಂಡಿಗಳು ಅದೆಲ್ಲ ಅವರಿಗೆ ಇಷ್ಟ ಆಗುತ್ತೆ. ಅದನ್ನು ನಾವು ಪ್ರತಿದಿನ ರಾಮಾಯಣ ಮಹಾಭಾರತದಲ್ಲೆಲ್ಲ ಬರುತ್ತೆ ಯಾರಿಗೆ ಏನು ಇಷ್ಟ ಅಂತ ಅದನ್ನು ಮಾಡಿ ನಾವು ನೈವೇದ್ಯ ಮಾಡ್ತೀವಿ. ಇವತ್ತಿನ ನೈವೇದ್ಯ ದುರ್ಗಾ ಪೂಜೆ ಮತ್ತು ಸರಸ್ವತಿ ಪೂಜೆ. ಸರಸ್ವತಿಗೆ ಸಿಹಿ ಅಪ್ಪಮ್ಮ ಅಂತ ಮಾಡ್ತೀವಿ. ಆಮೇಲೆ ದುರ್ಗಾ ದೇವಿಗೆ ಇವತ್ತು ಬಿಸಿಬೇಳೆ ಬಾತು ಆಂಬೋಡೆ ಮಾಡಿದ್ದೀನಿ. ಇನ್ನೊಂದೇನು ಅಂದರೆ ಪ್ರತಿದಿನ ಪೂಜೆ ಮಾಡೋದು 10 ಗಂಟೆ ಒಳಗೆ ಮುಗಿಸ್ಬೇಕು. ಅದು ವ್ರತದ ಹಾಗೆ ಮಾಡಿದ್ರೆ ಮಾತ್ರ ಅದು ನಡೆಯುತ್ತೆ. ಪೂಜೆ ಎಲ್ಲ ತುಂಬ ಕಷ್ಟ ಹೆಣ್ಮಕ್ಳಿಗೆ ಇದು ಮಾಡೋದು. ಆದರೆ ಅದನ್ನು ಮಾಡಬೇಕು ಅನ್ನೋ ಆಸೆ ಇರೋರು, ದೇವ್ರ ಬಗ್ಗೆ ನಂಬಿಕೆ ಇರೋರು, ಹಿಂದೂ ಧರ್ಮದಲ್ಲಿ ನಂಬಿಕೆ ಇರೋರು, ಅವ್ರಿಗೆ ಯಾವುದೂ ಕಷ್ಟ ಆಗೋದಿಲ್ಲ. ನಮಗೆ ಅದೇ ಥರನೇ ನಾನು ಒಂದು 40 ವರ್ಷದಿಂದ, ನನ್ನ ಮದುವೆಯಾಗಿ 40 ವರ್ಷ ಆಯಿತು. 40 ವರ್ಷದಿಂದ ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಇದನ್ನು ತಂದೆ ಮನೆಯಿಂದ ಬರುವಾಗ ಒಂದು ಜೊತೆ ಗೊಂಬೆಯನ್ನು ಕೊಡ್ತಾರೆ, ಇದನ್ನು ನಡ್ಸ್ಕೊಂಡು ಹೋಗಬೇಕು ಅಂತ. ಅವತ್ತು ವಿಷ್ಣು ಲಕ್ಷ್ಮಿ ಅಂತ ಕೊಟ್ಟಿರ್ತಾರೆ. ನಾವು ಪ್ರತಿ ವರ್ಷ ಸ್ವಲ್ಪ ತಗೋತಾ ಇವತ್ತು ಇಷ್ಟರ ಮಟ್ಟಿಗೆ ಬಂದು ನಿಂತ್ಕೊಂಡಿದೆ. ನಾವು ಬಂದಾಗ ಎಲ್ಲಿಂದನಾರು ಯಾವ್ಯಾವ ಊರಲ್ಲಿ ಏನೇನಿದೆ, ಏನೇನು ಪ್ರಸಿದ್ಧವಾಗಿರೋದಿದೆ ಅದನ್ನೆಲ್ಲ ತೊಗೊಂಡು ಬರ್ತೀವಿ. ಈ ಸಲ ನಾನು 2 ಬೊಂಬೆ ತೊಗೊಂಡು ಬಂದಿದ್ದೀನಿ. ಚೆನ್ನೈ ಬೊಂಬೆಗಳು, ಅಳ್ಳಾಡೋ ಬೊಂಬೆಗಳು ಅಂತಾರೆ, ಅದಕ್ಕೆ ಡ್ಯಾನ್ಸಿಂಗ್ ಡಾಲ್ ಅಂತ ಕರೀತಾರೆ. ಅದಾದಮೇಲೆ ಒಡೆ ಮಾರೋದು ಒಂದು ಹೆಂಗ್ಸ್ ತೊಗೊಂಡು ಬಂದಿದ್ದೀನಿ. ಅದನ್ನು ಇವರು ಹಿಡ್ದಿದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಇದೇ ಥರ ಪ್ರತೀತಿ ಇದೆ. ನಮಗೆ ತುಂಬ ಖುಷಿ ಇದೆ ಹಬ್ಬ ಮಾಡೋದು. ಹಬ್ಬ ಒಂದೇ ದಿವಸ ಅಲ್ಲ, ಪ್ರತಿದಿನವೂ ನಮ್ಮ ಮನೇಲಿ ಪೂಜೆ ನಡೆಯುತ್ತೆ. ಸೋಮವಾರ ಶಿವನ ಪೂಜೆ, ಮಂಗಳವಾರ ಚಾಮುಂಡಿ ಪೂಜೆ, ಸಹಸ್ರನಾಮ ಅಷ್ಟೋತ್ತರಗಳೆಲ್ಲ ಹೇಳಿ ನಾವು ಮಾಡ್ತೀವಿ. ಮತ್ತು ಬುಧವಾರ ಗಣಪತಿ ಆರಾಧನೆ ಮಾಡ್ತೀವಿ. ಗಣಪತಿಗೆ ಏನು ಇಷ್ಟ ಅದನ್ನು ಮಾಡಿ, ಕಾಳು ಆ ಥರ ಏನಾದರೂ ಮಾಡಿ. ಆಮೇಲೆ ಗುರುಗಳ ಆರಾಧನೆ ಮಾಡ್ತೀವಿ, ರಾಯರದು, ರಾಘವೇಂದ್ರ ಸ್ವಾಮಿಗಳದು. ಅದಾದಮೇಲೆ ಲಕ್ಷ್ಮೀ ಆರಾಧನೆ ಮಾಡ್ತೀವಿ. ಶನಿವಾರ ರಾಮದೇವರು, ಆಂಜನೇಯ ಆ ಥರ ಪೂಜೆ ಮಾಡಿ ಎಲ್ಲರಿಗೂ ಸಿಹಿ ಹಂಚಿ ಎಲ್ಲ ಮಾಡ್ತೀವಿ. ಈ ಥರ ದಸರಾ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಇಷ್ಟು ದಿವಸನೂ. ಇನ್ನು ಮುಂದೇನು ಮಾಡಬೇಕು ಅನ್ನೋ ಆಸೆ ಇದೆ. ನಡೆಸ್ಕೊಂಡು ದೇವ್ರು ಎಷ್ಟು ದಿನ ನಡೆಸಲಿ. ಯಾವುದೇ ಬರಲಿ ಯಾವುದೇ ಹೋಗಲಿ, ಹಿಂದೂ ಧರ್ಮದ ಆರಾಧನೆ ಮಾತ್ರ ನಿಲ್ಲೋದಿಲ್ಲ. ಅದನ್ನು ಪ್ರತಿಯೊಂದು ಮನೆಯವರು ಒಬ್ಬರಿಂದ ಇನ್ನೊಬ್ರಿಗೆ ಹಂಚ್ತಾರೆ. ಅದು ಪ್ರತೀತಿ ಇದೆ. ಹಾಗಾಗಿ ಸೋಷಿಯಲ್ ಮೀಡಿಯಾ ಬಿಟ್ಟಾಕಿ, ಅದು ಬಿಟ್ಟು ಒಂದೊಂದು ಮನೆ ಒಳಗಡೆ ಹೊಕ್ಕಿ ನೋಡಿ, ಅವ್ರವ್ರ ಮನೆಯದೇ ಬೇರೆ ಬೇರೆ ಆಚರಣೆಗಳಿದೆ. ಅದು ಯಾವತ್ತೂ ನಿಲ್ಲೋದಿಲ್ಲ. ಇಂಡಿಯಾಕ್ಕೆ ಬೇರೆ ಬೇರೆ ಕಡೆಯಿಂದ ಜನ ಬರೋದೇನೇ ಭಾರತೀಯ ಸಂಸ್ಕೃತಿಗೆ, ದೇವಸ್ಥಾನಗಳಿಗೆ, ಅಲ್ಲಿ ಮಾಡೋ ಪ್ರಸಾದಗಳಿಗೋಸ್ಕರ ಬರೋದು. ಪ್ರತಿಯೊಂದು ದೇವಸ್ಥಾನ ನೋಡಿ, ಪ್ರತಿಯೊಂದು ಮನೆಗಳು ನೋಡಿ, ಮನೆಯಲ್ಲಿ ಅವ್ರದ್ದೇ ಆಗಿದ್ದು ದೇವ್ರನ್ನ ಆರಾಧನೆ ಮಾಡ್ತಾರೆ. ಹಾಗಾಗಿ ಯಾವ ಸೋಷಿಯಲ್ ಮೀಡಿಯಾ ಅಲ್ಲ ಏನಲ್ಲ, ಯಾವುದು ಬಂದರೂ ಇಂಡಿಯಾ ಹಾಳಾಗೋ ಪ್ರಶ್ನೆನೇ ಇಲ್ಲ. ಯೂತ್ಸ್ಗಳಿಗೆ ಏನು ಹೇಳ್ತೀರಾ ಮೇಡಮ್? ಯೂತ್ಸ್ ಏನು ಅಂದರೆ, ಹೊರಗಡೆ ಪ್ರಪಂಚದಲ್ಲಿ ಯಾವುದೇ ಥರ ಅವರಿದ್ದರೂ ಕೂಡ ಮನೆಗೆ ಬಂದಾಗ ಮನೆಯವರಾಗಬೇಕು, ತಂದೆ ತಾಯಿ ಹೇಳ್ದಂಗೆ ಕೇಳಬೇಕು. ಸ್ವಲ್ಪ ಆಚಾರ ವಿಚಾರಗಳನ್ನು ಅವ್ರ ಮನೇದು ಏನಿದೆ ಅದನ್ನು, ಒಬ್ಬೊಬ್ಬರು ಒಂದೊಂದು ದೇವ್ರನ್ನ ಆರಾಧನೆ ಮಾಡ್ತಾರೆ. ಇಂಥದ್ದೇ ಮಾಡಿ ಅಂತ ಹೇಳೋಕ್ಕಲ್ಲ, ದೇವರು ಬಹುರೂಪಿ. ಹಾಗಾಗಿ ಮನೆಯಲ್ಲಿ ತಂದೆ ತಾಯಿನೇ ಮೊದಲನೇ ದೇವರು. ಫಸ್ಟ್ ಅವರಿಗೆ ನಾವು ಗೌರವ ಕೊಟ್ಟು ಅವ್ರನ್ನ ನೋಡಿಕೊಂಡ್ರೆ ಅದೇ ದೇವ್ರ ಸೇವೆ. ಅಷ್ಟೇ ಸಾಕು.